ರಾಜಕೀಯದಲ್ಲಿ ಯಾವಾಗ ಏನು ಬೇಕಾದರೂ ಆಗಬಹುದು. ಒಂದೊಂದು ಹೇಳಿಕೆಯು ಕೂಡ ಬಹಳ ಮುಖ್ಯವಾಗುತ್ತೆ, ಒಂದೊಂದು ಪತ್ರಗಳು ಕೂಡ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಈಗ ಶಾಮನೂರು ಶಿವಶಂಕರಪ್ಪ ಅವರು ಕಾಂಗ್ರೆಸ್ನ ಹಿರಿಯ ನಾಯಕ, ಶಾಸಕರು ಬರೆದಿರುವಂಥ ಪತ್ರ ಬಹಳ ಪ್ರಾಮುಖ್ಯತೆಯನ್ನು ಪಡೆದುಕೊಳ್ತಾ ಇದೆ. ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷರಾಗಿರುವಂಥ JP ನಡ್ಡಾ ಅವರಿಗೆ ಒಂದು ಪತ್ರವನ್ನು ಬರೆದಿದ್ದಾರೆ, ಅದರಲ್ಲಿ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ. ಕಾಂಗ್ರೆಸ್ನ AICC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಮತ್ತೊಂದು ಪತ್ರವನ್ನು ಬರೆದಿದ್ದಾರೆ, ಅದರಲ್ಲಿ ನೇರವಾಗಿ ಎಚ್ಚರಿಕೆ ಸಂದೇಶವನ್ನು ರವಾನೆ ಮಾಡಿದ್ದಾರೆ. ಲೋಕಸಭಾ ಚುನಾವಣೆಯ ಹೊತ್ತಲ್ಲಿ ಶಾಮನೂರು ಶಿವಶಂಕರಪ್ಪ ಅವರ ಪತ್ರ ಇದೆಯಲ್ಲ, ಆ ಪತ್ರ ಹೊಸ ಬಾಂಬನ್ನು ಸೇರಿಸಿದೆ. ನೋಡಿ, ಬಿಜೆಪಿಯಲ್ಲಿ ವೀರಶೈವ ಲಿಂಗಾಯತರಿಗೆ ಪ್ರಾಮುಖ್ಯತೆಯನ್ನು ಕೊಡಲಾಗ್ತಾ ಇದೆ, ಆದರೆ ಕಾಂಗ್ರೆಸ್ನಲ್ಲಿ ಪ್ರಾಮುಖ್ಯತೆಯನ್ನು ಕೊಡ್ತಾ ಇಲ್ಲ ಅಂತೇಳಿ ನೇರವಾಗಿ ಎಚ್ಚರಿಕೆ ಸಂದೇಶವನ್ನು ರವಾನೆ ಮಾಡಿದ್ದಾರೆ. ಅದು ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಬರೆದಿರುವಂಥ ಪತ್ರದಲ್ಲಿ. JP ನಡ್ಡಾ ಅವರಿಗೂ ಕೂಡ ಬರೆದಿರುವಂಥ ಪತ್ರದಲ್ಲಿ, ರಾಜ್ಯಸಭಾ ಮೆಂಬರ್ ಆಗಿ ನೀವು ಅವಕಾಶವನ್ನು ಕೊಟ್ಟಿದ್ದೀರಿ, ಇವತ್ತು ರಾಜ್ಯಾಧ್ಯಕ್ಷ ಸ್ಥಾನವನ್ನು BV ವಿಜೇಂದ್ರ ಅವರಿಗೆ, ನಮ್ಮ ಸಮುದಾಯದವರಿಗೆ ಕೊಟ್ಟಿದ್ದೀರಿ, ಇದೆಲ್ಲವೂ ಕೂಡ ನಮ್ಮ ಸಮುದಾಯಕ್ಕೆ ನೀವು ಕೊಡ್ತಾ ಇರುವಂಥ ಪ್ರಾಮುಖ್ಯತೆ ಅಂತ ಹೇಳಿ ಈಗ ಅಲ್ಲಿ ಪತ್ರದಲ್ಲಿ ಉಲ್ಲೇಖ ಆಗಿರುವಂಥದ್ದು. ಈಗ BJP ಪಾಳ್ಯದಲ್ಲಿ ವೀರಶೈವ ಲಿಂಗಾಯತರಿಗೆ ಪ್ರಾಮುಖ್ಯತೆಯನ್ನು ಕೊಡಲಾಗ್ತಾ ಇದೆ ಅಂತೇಳಿ. ನೋಡಿ, ಒಂದು ವಿಚಾರವನ್ನು ಈಗ ಹೇಳಲೇಬೇಕು. 2023ರ ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ ಅತಿ ದೊಡ್ಡ ಟಾಕ್ ಆಗಿದ್ದು ರಾಜಕೀಯ ಪಡಸಾಲೆಯಲ್ಲಿ, ಅದು ಜನರ ಸಂದರ್ಭದಲ್ಲೂ ಕೂಡ, ಜನರ ನಡುವೆ ಕೂಡ ಚರ್ಚೆ ಆಗಿದ್ದು, ಲಿಂಗಾಯತ ಸಮುದಾಯದಲ್ಲೂ ಕೂಡ ಚರ್ಚೆ ಆಗಿದ್ದು, ಯಡಿಯೂರಪ್ಪ ಅವರನ್ನು CM ಸ್ಥಾನದಿಂದ ಕೆಳಗಿಳಿಸಿದ್ದು, ಆ ಮೂಲಕ ಸಮುದಾಯದವರಿಗೆ ಅವಮಾನವನ್ನು ಮಾಡಿದ್ರು ಅನ್ನುವ ಚರ್ಚೆಗಳು ಶುರುವಾಗಿತ್ತು. ಹಾಗಾಗಿ ಅದರ ಒಳಪೆಟ್ಟು ಇಡೀ ಪಕ್ಷಕ್ಕೆ ಬಿದ್ದಿತ್ತು, ಬಹಳಷ್ಟು ದೊಡ್ಡ ಒಳಪೆಟ್ಟು ಬಿದ್ದಿತ್ತು. ಆದರೆ ಲೋಕಸಭಾ ಚುನಾವಣೆ ಇದೆ, ಇಂಥ ಸಂದರ್ಭದಲ್ಲಿ ಇದು ಕಾಂಗ್ರೆಸ್ನ ಹಿರಿಯ ನಾಯಕ ಶಾಮನೂರು ಶಿವಶಂಕರಪ್ಪ ಅವರ ಈ ಪತ್ರಗಳು ಸಾಕಷ್ಟು ಚರ್ಚೆಗೆ ಕಾರಣವಾಗ್ತಾ ಇದ್ದು, ಹೊಸ ಬಾಂಬನ್ನು ಸಿಡಿಸ್ತಾ ಇದೆ. ನೋಡಿ, ನಾನು ವಿಧಾನಸೌಧ ಮುಂಭಾಗದಲ್ಲಿ ನಿಂತು ಈ ಒಂದು ಸುದ್ದಿಯನ್ನು ಮಾಡ್ತಾ ಇದ್ದೀನಿ. ಇವತ್ತು ವಿಧಾನಸೌಧದ ಒಳಗಡೆ ವಿಧಾನಮಂಡಲದ ಜಂಟಿ ಅಧಿವೇಶನ ನಡೀತಾ ಇದೆ. ಇವತ್ತು ಎರಡನೇ ದಿನ ವಿಪಕ್ಷ ಸ್ಥಾನದಲ್ಲಿ ಕೂತಿರುವಂಥ BJP ಸಾಕಷ್ಟು ಅಸ್ತ್ರಗಳನ್ನು ಪ್ರಯೋಗ ಮಾಡೋದಕ್ಕೆ ಸಿದ್ಧಗೊಂಡಿದೆ. ಈ ಅಸ್ತ್ರಕ್ಕೆ ಮತ್ತೊಂದು ಸೇರ್ಪಡೆಗೊಂಡಿದೆ, ಅದು ಶಾಮನೂರು ಶಿವಶಂಕರಪ್ಪ ಅವರು ಬರೆದಿರುವಂತಹ ಪತ್ರ ಬಹಳ ಪ್ರಾಮುಖ್ಯತೆಯನ್ನು ಪಡೆದುಕೊಳ್ತಾ ಇದೆ. ಕಾಂಗ್ರೆಸ್ಗೆ ಎಚ್ಚರಿಕೆ ಸಂದೇಶ, BJPಗೆ ಒಂದು ರೀತಿಯಲ್ಲಿ ಪ್ಲಸ್ ಪಾಯಿಂಟ್. ನೋಡಿ, ಲೋಕಸಭಾ ಚುನಾವಣೆಯಲ್ಲಿ ಲಿಂಗಾಯತ ಸಮುದಾಯದ ಮತಗಳು ಅತಿ ಹೆಚ್ಚಾಗಿರುವಂಥದ್ದು ಉತ್ತರ ಕರ್ನಾಟಕ ಭಾಗದಲ್ಲಿ, ಅಂದರೆ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ, ಮತ್ತೊಂದು ಕಡೆ ಉತ್ತರ ಕರ್ನಾಟಕ ಭಾಗದಲ್ಲಿ, ಅಲ್ಲಿ ಲಿಂಗಾಯತ ಮತಗಳು ಹೆಚ್ಚಾಗಿದೆ. ಯಾವಾಗ ಯಡಿಯೂರಪ್ಪ ಅವರನ್ನು CM ಸ್ಥಾನದಿಂದ ಕೆಳಗಿಳಿಸಿದ್ರು, ಅವರದೇ ಸಮುದಾಯದಲ್ಲಿ ಒಂದು ಸ್ಪಷ್ಟ ಸಂದೇಶ ರವಾನೆ ಆಗಿತ್ತು, BJPಯಲ್ಲಿ ಅವಮಾನ ಮಾಡಿದ್ದಾರೆ ಅಂತೇಳಿ. ಆದರೆ ಈಗ ಅದೆಲ್ಲವೂ ಕೂಡ ಶಮನ ಆಗುತ್ತೆ ಈ ಒಂದು ಪತ್ರದಿಂದಾಗಿ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನನ್ನ ಜೊತೆಯಲ್ಲಿ, ನನ್ನ ಪಕ್ಕದಲ್ಲೇ ವಿಧಾನಸೌಧದ ಮುಂಭಾಗದಿಂದಲೇ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಆಗಿರುವಂಥ ವಿಜಯ್ ಲೈವ್ನಲ್ಲಿ ಜಾಯ್ನ್ ಆಗಿದ್ದಾರೆ. ವಿಜಯ್, ನೋಡಿ, ಈ ಪತ್ರ ಬಾಂಬನ್ನು ಸಿಡಿಸೋದ್ರಲ್ಲಿ ಯಾವುದೇ ಅನುಮಾನವಿಲ್ಲ. BJPಗೆ ಪ್ಲಸ್ ಪಾಯಿಂಟ್, ಕಾಂಗ್ರೆಸ್ಗೆ ಮೈನಸ್ ಅನ್ನೋದು ಯಾವುದೇ ಅನುಮಾನವಿಲ್ಲ. ಯಾವ ರೀತಿಯಾಗಿ ರಾಜಕೀಯ ತಿರುವುಗಳನ್ನು ಪಡೆದುಕೊಳ್ಬೋದು ಈ ಪತ್ರ? ನಾಗೇಂದ್ರ ಬಾಬು, ಶಾಮನೂರು ಶಿವಶಂಕರಪ್ಪ ಕಾಂಗ್ರೆಸ್ನಲ್ಲಿ ಲಿಂಗಾಯತ ಮತ್ತು ಎಲ್ಲ ವರ್ಗದ ಕೂಡ ಸೇರಿದ್ರೆ, ಅಂದರೆ ಪಕ್ಷಾತೀತವಾಗಿ ನೋಡಿದ್ರೆ ಲಿಂಗಾಯತ ಪ್ರಮುಖ ನಾಯಕರಲ್ಲಿ ಕೂಡ ಶಾಮನೂರು ಶಿವಶಂಕರಪ್ಪ ಬರುವಂಥದ್ದು ಯಡಿಯೂರಪ್ಪ ಅವರ ನಂತರ. ಈಗ ಶಾಮನೂರು ಶಿವಶಂಕರಪ್ಪ ಅವರು ಪತ್ರ ಬರೆದಿರುವಂಥದ್ದು ರಾಜ್ಯಸಭೆಯ ಟಿಕೆಟ್ ಸಂಬಂಧಪಟ್ಟ ಅವರಿಗೆಲ್ಲ, ಅಂದರೆ ವೀರಶೈವ ಲಿಂಗಾಯತ ಸಮುದಾಯಕ್ಕೆ ಅವಕಾಶ ಕೊಡಬೇಕು ಅಂತ. ಅದು ಯಾರಿಗೆ ಪತ್ರ ಬರೆದಿರುವಂಥದ್ದು? ಮಲ್ಲಿಕಾರ್ಜುನ್ ಖರ್ಗೆಗೂ ಕೂಡ ಪತ್ರ ಬರೆದಿದ್ರು, ಜೊತೆಗೆ BJP ರಾಷ್ಟ್ರೀಯ ಅಧ್ಯಕ್ಷ JP ನಡ್ಡಾಗೂ ಕೂಡ ಪತ್ರವನ್ನು ಬರೆದಿದ್ರು. ಪತ್ರದಲ್ಲಿ ಲಿಂಗಾಯತರಿಗೆ ಅವಕಾಶ ಕೊಡಬೇಕು ಅನ್ನೋಂಥದ್ದು, ಆ ಲಿಂಗಾಯತರಿಗೆ ಅವಕಾಶ ಕೊಡಬೇಕು ಅನ್ನೋದು ಪತ್ರದಲ್ಲಿ ಅಷ್ಟು ಹೇಳಿದ್ರೆ ಮಾತ್ರ ಇದಕ್ಕೆ ಅಷ್ಟೊಂದು ಪ್ರಾಮುಖ್ಯತೆ ಬರ್ತಾ ಇರಲಿಲ್ಲ. ಒಂದು ಅಂಶವನ್ನು ಹೇಳಿರುವಂಥದ್ದು, ಅಂದರೆ ಆ ಪತ್ರದಲ್ಲಿ BJP, ಅಂದರೆ ಇಂಗ್ಲೀಷಲ್ಲಿ ಬರೆದಿರುವಂಥ, ಕನ್ನಡದಲ್ಲಿ ಹೇಳ್ತಾ ಇದ್ದೀನಿ, BJP ವೀರಶೈವ ಲಿಂಗಾಯತರಿಗೆ ತುಂಬ ಪ್ರಾಮುಖ್ಯತೆ ಕೊಟ್ಟಿದೆ. ಉದಾಹರಣೆ, ಯಡಿಯೂರಪ್ಪ, ಜಗದೀಶ್ ಶೆಟ್ಟರ್ ಮತ್ತು ಬಸವರಾಜ ಬೊಮ್ಮಾಯಿ ಅಂತ ಈ ಮೂವರ ಹೆಸರು ಏನು ಹೇಳಿದ್ದಲ್ಲ, ಅದು ಸಾಕಷ್ಟು ಪ್ರಾಮುಖ್ಯತೆ ಪಡ್ಕೊಂಡಿರುವಂಥದ್ದು. ಯಾಕೆ ಅಂತಂದರೆ, ಈ ಮೂವರನ್ನು ಕೂಡ BJP ಲಿಂಗಾಯತ CM ಅನ್ನಾಗಿ ಮಾಡಿದೆ ಅಂತ ಹೇಳಿರುವಂಥದ್ದು. ಪರೋಕ್ಷವಾಗಿ ಕಾಂಗ್ರೆಸ್ನಲ್ಲಿ ಲಿಂಗಾಯತ CM ಕಾರ್ಡನ್ನು ಪ್ಲೇ ಮಾಡಿರುವಂಥದ್ದು. JP ನಡ್ಡಾ ಅವರಿಗೆ ಪತ್ರ ಬರೆದಿರೋದ್ರಲ್ಲಿ ಲಿಂಗಾಯತರಿಗೆ BJP ಪ್ರಾಮುಖ್ಯತೆ ಕೊಟ್ಟಿದೆ. ಅದು ವಿಜೇಂದ್ರ ಅವರು ಹೆಸರನ್ನು ಕೂಡ ಪ್ರಸ್ತಾಪ ಮಾಡಿರುವಂಥದ್ದು, BB ಶಿವಪ್ಪ ಅವರ ಹೆಸರನ್ನು ಕೂಡ ಪ್ರಸ್ತಾಪ ಮಾಡಿದ್ರೆ, ಇಬ್ಬರು ರಾಜ್ಯಾಧ್ಯಕ್ಷರಾಗಿದ್ದರು ಅಂತ. ಜೊತೆಗೆ ಮೂವರ ಹೆಸರು, ಯಡಿಯೂರಪ್ಪ ಮತ್ತು ಜಗದೀಶ್ ಶೆಟ್ಟರ್ ಮತ್ತು ಬಸವರಾಜ
ಬೊಮ್ಮಾಯಿ. ಅಂದರೆ ಈ ಮೂವರನ್ನು ಕೂಡ BJP CM ಮಾಡಿದೆ ಅಂತ ಪರೋಕ್ಷವಾಗಿ ಕಾಂಗ್ರೆಸ್ಗೆ ಎಚ್ಚರಿಕೆಯನ್ನು ಕೊಟ್ಟಿರುವಂಥದ್ದು ಮತ್ತು ಲಿಂಗಾಯತ ಸಮುದಾಯವನ್ನು ಕಾಂಗ್ರೆಸ್ ಕಡೆಗಣಿಸ್ತಾ ಇದೆ ಅಂತ ಪರೋಕ್ಷವಾಗಿ ಅನ್ನೋದಕ್ಕಿಂತ ಒಂದು ರೀತಿಯಲ್ಲಿ ನೇರವಾಗಿ ಕೂಡ ಕಾಂಗ್ರೆಸ್ಗೆ ಟಾಂಟನ್ನು ಕೊಟ್ಟಿರುವಂಥದ್ದು. ಇದು ಸಾಕಷ್ಟು ತಿರುವುಗಳನ್ನು ಚರ್ಚೆಗೆ ಗ್ರಾಸ ಆಗಿರುವಂಥದ್ದು. ಯಾಕಂದರೆ BJPಯನ್ನು ಹೊಗಳಿ ಪತ್ರ ಬರೆದಿರುವಂಥದ್ದು ಇದು ಕಾಂಗ್ರೆಸ್ಗೆ ಮುಜುಗರದ ಜೊತೆಗೆ ಮುಂದಿನ ರಾಜಕೀಯವಾಗಿ ಒಂದಷ್ಟು ನಾನಾ ರೀತಿಯ ತಿರುವುಗಳನ್ನು ತೆಗೆದುಕೊಳ್ಳುವಂತಹ ನಾನಾ ರೀತಿಯ ರಾಜಕೀಯವಾಗಿ ಚರ್ಚೆ ಆಗುವಂತಹ ವಿಚಾರ ಆಗಿರುವಂಥದ್ದು. ಯಾಕಂದರೆ ಲೋಕಸಭಾ ಚುನಾವಣೆ ಸಮೀಪದಲ್ಲಿರುವಂಥದ್ದು, ಜೊತೆಗೆ ಲಿಂಗಾಯತರನ್ನು ಕಡೆಗಣಿಸಲಾಗ್ತಾ ಇದೆ ಅಂತ ನೇರವಾಗಿ ಹೇಳಿರುವಂಥದ್ದು. ಈ ಮೂಲಕ ಅದು BJP ರಾಷ್ಟ್ರೀಯ ಅಧ್ಯಕ್ಷರಿಗೆ ಬರೆದ ಪತ್ರದಲ್ಲಿ ಹೊಗಳಿರುವುದೇನಿದೆ ಇದು ಒಂದು ರೀತಿಯಲ್ಲಿ ರಾಜಕೀಯವಾಗಿ ಸಂಚಲನದ ಜೊತೆಗೆ ನಾಗೇಂದ್ರ ಬಾಬು ಕಾಂಗ್ರೆಸ್ನಲ್ಲಿ ಮುಜುಗರಕ್ಕೆ ಆಗುವಂತ ಒಂದು ಪ್ರಕರಣ ಆಗಿರುವಂಥದ್ದು. ನೋಡ್ಬೇಕು ಇದು ಮುಂದಿನ ದಿನಗಳಲ್ಲಿ ಯಾವ ರೀತಿಯ ತಿರುವು ತೆಗೆದುಕೊಳ್ಳುತ್ತೆ ಅನ್ನೋದನ್ನ. ಓಕೆ, ಥ್ಯಾಂಕ್ ಯು ವಿಜಯ್ ನಿಮ್ಮೆಲ್ಲ ಮಾಹಿತಿಗಾಗಿ. ಮಾಜಿ ಮುಖ್ಯಮಂತ್ರಿ HD ಕುಮಾರಸ್ವಾಮಿ ಅವರಿಗೆ ಹಲವು ಲೋಕಸಭಾ ಕ್ಷೇತ್ರದಲ್ಲಿ ಸ್ಪರ್ಧಿಸುವಂತೆ ಒತ್ತಾಯ ಆಗಿದೆ. ಆದರೆ ಅವರ ಸ್ಪರ್ಧೆ ಬಗ್ಗೆ ನನಗೆ ಗೊತ್ತಿಲ್ಲ, ಪಕ್ಷದ ವರಿಷ್ಠರು ತೀರ್ಮಾನ ಮಾಡ್ತಾರೆ ಅಂಥೇಳಿ JDS ಯುವ ಮುಖಂಡ ನಿಖಿಲ್ ಕುಮಾರಸ್ವಾಮಿ ಹೇಳಿದ್ದಾರೆ. ಮಂಡ್ಯದ ಪಾಂಡವಪುರದಲ್ಲಿ ಮಾತನಾಡಿದ ಅವರು, ಕುಮಾರಣ್ಣ ರಾಜ್ಯಕ್ಕೆ ಬೇಕು ಅನ್ನೋದು ನಮ್ಮ ಶಾಸಕರು ಮುಖಂಡರ ಕೂಗಾಗಿದೆ. ಅಂತಿಮವಾಗಿ ಏನಾಗುತ್ತೋ ಕಾದು ನೋಡೋಣ ಅಂತಂದ್ರು. ಹಲವಾರು ಲೋಕಸಭಾ ಕ್ಷೇತ್ರದಲ್ಲಿ ಇದೇ ರೀತಿ ಒತ್ತಾಯ ಇದೆ. ಎಲ್ಲಿ ಅಂತ ನಿಂತ್ಕೋತಾರೆ ಹೋಗಿ, ಕುಮಾರಣ್ಣ ನಮ್ಮ ರಾಜ್ಯಕ್ಕೆ ಬೇಕು. ಅದು ಮುಂದೆ ತಿಳಿತಾ ಹೋಗ್ತದೆ. ಬನ್ನಿ, ನನಗೆ ಗೊತ್ತಿಲ್ಲ ಅಣ್ಣ, ಅದು ಪಕ್ಷದ ವರಿಷ್ಠರ ತೀರ್ಮಾನ, ಕೇಂದ್ರದ ನಾಯಕರು ಪಕ್ಷದ ವರಿಷ್ಠರ ತೀರ್ಮಾನ. ಅಲ್ಲ, ಇದು ನನ್ನ ಕೂಗಲ್ಲ, ಇದು ಎಲ್ಲ ನಮ್ಮ ಶಾಸಕರುಗಳು, ನಮ್ಮ ಕಾರ್ಯಕರ್ತರು. ನಮ್ಮ ಕುಮಾರಣ್ಣ ಅವ್ರು ನೋಡಿ, ಕೆಲವೊಂದಷ್ಟು ಜನ ಕುಮಾರಣ್ಣ ಕೇಂದ್ರಕ್ಕೆ ಹೋಗ್ಲಿ ಅಂತಾರೆ, ಕೆಲವೊಂದಷ್ಟು ಜನ ರಾಜ್ಯದಲ್ಲಿ ಉಳ್ಕೊಳ್ಳಿ ಅಂತಾರೆ. ಅಭಿಮಾನಿಗಳು ಅವ್ರವ್ರದೇ ರೀತಿಯಾದಂಥ ವಿಶ್ಲೇಷಣೆಗಳು ಮಾಡ್ತಕ್ಕಂಥ ಸಹಜ. ಫೈನಲ್ ಕಾದು ನೋಡೋಣ ಅಷ್ಟೇ. ನಮಗೂ ಗೊತ್ತಿಲ್ಲ, ನಾವು ನಿಮ್ಮ ಥರನೇ ನಾವು ಕಾಯ್ತಾ ಇದ್ದೀವಿ. ಮಂಡ್ಯದಿಂದ ನಿಖಿಲ್ ಕುಮಾರಸ್ವಾಮಿ ಸ್ಪರ್ಧೆ ಬಗ್ಗೆ ಮಾಜಿ ಸಚಿವ ಪುಟ್ಟರಾಜು ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಮಂಡ್ಯ ಜಿಲ್ಲೆಯ ನಾಯಕರು ದೇವೇಗೌಡರ ಕುಟುಂಬದಿಂದ ಸ್ಪರ್ಧೆಯಾಗಬೇಕು ಅಂತ ಒತ್ತಾಯ ಮಾಡಿದ್ದೇವೆ. ವಿಶೇಷವಾಗಿ ನಿಖಿಲ್ ಅವರೇ ಸ್ಪರ್ಧೆ ಮಾಡಬೇಕಂತ ಈಗಲೂ ನಾಳೆಯೂ ಒತ್ತಾಯ ಮಾಡ್ತೀವಿ. ಆದರೆ ಪಕ್ಷ ಏನು ತೀರ್ಮಾನ ಮಾಡುತ್ತೆ ಅದಕ್ಕೆ ನಾವೆಲ್ಲರೂ ಕೂಡ ಬದ್ಧ ಅಂತ ಹೇಳಿದ್ರು. ಕುಮಾರಣ್ಣ ಅವ್ರನ್ನ ದೇವೇಗೌಡರನ್ನ ಒತ್ತಾಯ ಮಾಡ್ತೀವಿ. ಇಲ್ಲ ನೀವಾರು ಸರಿ ಇಲ್ಲ, ಕಳೆದ ಬಾರಿ ಏನು ನಮ್ಮ ನಿಖಿಲ್ ಅವ್ರಿಗೆ ಮನಸ್ಸಿಗೆ ನಾವು ನಮ್ಮ ಜಿಲ್ಲೆ ಜನ ಎಲ್ಲೋ ಒಂದು ಕಡೆ ಹೌದು ಕುಮಾರಣ್ಣವ್ರು ಬರಲಿ, ನಿಖಿಲ್ ಅಣ್ಣವ್ರು ಬರಲಿ, ಹೆಚ್ಚು ನಿಖಿಲ್ ಕುಮಾರಣ್ಣ ಅವ್ರನ್ನ ದೇವೇಗೌಡರನ್ನ ಒತ್ತಾಯ ಮಾಡ್ತೀವಿ. ಇಲ್ಲ ನೀವಾರು ಸರಿ ಇಲ್ಲ, ಕಳೆದ ಬಾರಿ ಮಂಡ್ಯ ಲೋಕಸಭಾ ಕ್ಷೇತ್ರದಿಂದ ನಿಖಿಲ್ ಕುಮಾರಸ್ವಾಮಿ ದೂರ ಸರಿಯುವ ಮಾತನಾಡಿದ್ದಾರೆ. ಮಂಡ್ಯ ಕ್ಷೇತ್ರದಿಂದ ನಾನು ಸ್ಪರ್ಧೆ ಮಾಡಲ್ಲ, ಮಂಡ್ಯ ಸ್ಪರ್ಧೆಗೆ ಕಾರ್ಯಕರ್ತರ ಒತ್ತಾಯ ಇದೆ. ಆದರೆ ನಾನು ಮಂಡ್ಯ ಕ್ಷೇತ್ರದ ಆಕಾಂಕ್ಷಿಯಲ್ಲ, ಒತ್ತಡ ಬಂದರೂ ಮಂಡ್ಯದಲ್ಲಿ ಸ್ಪರ್ಧಿಸಲ್ಲ ಅಂತ ತಿಳಿಸಿದ್ದಾರೆ. ನಾನು ಈ ಬಾರಿ ಮಂಡ್ಯ ಲೋಕಸಭಾ ಕ್ಷೇತ್ರದ ಆಕಾಂಕ್ಷಿ ಅಲ್ಲ. ನಾನು ಈ ಬಾರಿ ಮಂಡ್ಯ ಲೋಕಸಭಾ ಕ್ಷೇತ್ರದ ಆಕಾಂಕ್ಷಿ ಅಲ್ಲ. ನಾನು ಈ ಬಾರಿ ಮಂಡ್ಯ ಲೋಕಸಭಾ ಕ್ಷೇತ್ರ ಲೋಕಸಭಾ ಚುನಾವಣೆಗೆ ಇನ್ನೇನು ಕೆಲವು ತಿಂಗಳುಗಳು ಮಾತ್ರ ಬಾಕಿ ಉಳ್ಕೊಂಡಿದೆ. ಈ ಹಿನ್ನೆಲೆ ಚುನಾವಣಾ ಅಖಾಡ ಗರಿಗೆದರ್ತಾ ಇದೆ. ಅದರ ಭಾಗವಾಗಿ ಬೆಂಗಳೂರಿನ ಪದ್ಮನಾಭನಗರದ ನಿವಾಸದಲ್ಲಿ ಮಾಜಿ ಪ್ರಧಾನಿ HD ದೇವೇಗೌಡರನ್ನ MLC CP ಯೋಗೇಶ್ವರ್ ಭೇಟಿ ಮಾಡಿದರು. BJP JDS ಮೈತ್ರಿ ಘೋಷಣೆಯ ಬಳಿಕ ಮೊದಲ ಭೇಟಿ ಇದಾಗಿದ್ದು ಸಾಕಷ್ಟು ಕುತೂಹಲ ಮೂಡಿಸಿತು. ನಮ್ಮ ಯಾವ ಶಾಸಕರು JDS ಪಕ್ಷವನ್ನ ಬಿಡೋದಿಲ್ಲ, ಇಬ್ಬರು ಶಾಸಕರಿಗೆ ಸುಮ್ಮನೆ ಪ್ರಚಾರವನ್ನ ಕೊಡ್ತಾ ಇದ್ದೀರಿ ಅಂತೇಳಿ ಮಾಜಿ CM HD ಕುಮಾರಸ್ವಾಮಿ ಹೇಳಿದ್ದಾರೆ. ಸರ್ಕಾರ ಬಂದ ಸಮಯದಿಂದಲೂ ಹೀಗೆ ಹೇಳ್ತಾ ಇದ್ರು. CPY ದೇವೇಗೌಡರ ಭೇಟಿಯಲ್ಲಿ ವಿಶೇಷ ಏನಿಲ್ಲ, ನಾವು ಮೈತ್ರಿ ಮಾಡ್ಕೊಂಡಿದ್ದೀವಿ ಅಲ್ವಾ, ಹೀಗಾಗಿ ಚರ್ಚೆ ಮಾಡೋಕೆ ಬಂದಿದ್ರು ಅಂತಂದ್ರು. ಹಾಸನ ಟಿಕೆಟ್ BJPಗೆ ಸಿಗಲಿ